ಕಳೆದ ಒಂದು ವಾರದಿಂದ ಭದ್ರಾ ಜಲಾಶಯ ಏನು ಕೆಳಗೆ ಬರ್ತಕ್ಕಂಥ ನಮ್ಮ ಭದ್ರಾವತಿ ಮುಖಂಡರುಗಳು ಕರೆ ಮಾಡ್ತಾ ಇದ್ರು. ದಾವಣಗೆರೆ ಜಿಲ್ಲೆಗೆ ಬರ್ತಕ್ಕಂಥ ನೀರನ್ನ ಬಲದಂಡೆ ಸೀಳಿ ತರೀಕೆರೆ, ಅಜ್ಜಂಪುರ, ಕಡೂರು, ಹೊಸದುರ್ಗ, ಚಿಕ್ಕಮಗಳೂರಿಗೆ ನೀರು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಮುಖಂಡರುಗಳು 4 ಗಂಟೆಗೆ ಭೇಟಿ ನೀಡಿ ಅಲ್ಲಿ ಕಾಮಗಾರಿ ನಡೆಯುವ ಸ್ಥಳವನ್ನು ವೀಕ್ಷಣೆ ಮಾಡಿ, ಮೊದಲನೇದು ಅವೈಜ್ಞಾನಿಕ ಕಾಮಗಾರಿ, ಎರಡನೇದು ತಾಯಿ ಎದೆ ಸೀಳಿದಂಗೆ ನಮ್ಮ ಬಲದಂಡೆಯ ನಾಲೆ ಸೀಳಿ ನೀರು ತೆಗೆದುಕೊಂಡು ಕಾಮಗಾರಿ ನಡೀತಾ ಇದೆ. ಅಲ್ಲಿ ವೀಕ್ಷಣೆ ಮಾಡಿ ನಾವು ಅಲ್ಲೇ ತೀರ್ಮಾನ ಮಾಡಿ ಶುಕ್ರವಾರ ಪ್ರತಿಭಟನೆ ಮುಖ್ಯ ಕಾರ್ಯಕ್ರಮ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಹೋರಾಟ ಅತ್ಯಂತ ಯಶಸ್ವಿ ಆಯಿತು. ಸಹಸ್ರಾರು ರೈತರು ಬಂದರು. ಈ ಹೋರಾಟದಲ್ಲಿ ನಮ್ಮ ಮಾಜಿ ಶಾಸಕರಾದ ಬಸವರಾಜ ನಾಯ್ಕರವರು, ಸತೀಶ್ ಅಣ್ಣ, ಮಾಡಾಳ್ ಮಲ್ಲಿಕಾರ್ಜುನ್, ಅಜಯ್ ಕುಮಾರ್ ಮತ್ತು ಲೋಕಿಕೆರೆ ನಾಗರಾಜು, ಜಿಲ್ಲಾಧ್ಯಕ್ಷರಾದ ರಾಜಶೇಖರ್, ನಮ್ಮ ಹರಿಹರ ಚಂದ್ರಶೇಖರ್ ಪೂಜಾರು, ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ವಿ. ಹೋರಾಟದಲ್ಲಿ 144 ಸೆಕ್ಷನ್ ಹಾಕಿದ್ರು. ಸುಮಾರು 4,000-5,000 ಜನ ರೈತರು ಸೇರಿದ್ವಿ. ಅಲ್ಲಿ 144 ಹಾಕಿ ಅಲ್ಲಿ ನಮ್ಮನ್ನ ಸರ್ಕಾರ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಬಂಧಿಸಿ ಶಿವಮೊಗ್ಗ ಕರೆತಂದ್ರು. ಅಂದು ತೀರ್ಮಾನ ಮಾಡಿದ್ವಿ, ಶುಕ್ರವಾರ ಇವತ್ತು ಬುಧವಾರ 25ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ತಡೆ ಚಳವಳಿ ಮಾಡಬೇಕು. ಹಂತವಾಗಿ 28ಕ್ಕೆ ಶನಿವಾರ ದಾವಣಗೆರೆ ಬಂದ್ ಕರೆ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡಕ್ಕೆ ಎಲ್ಲ ಮುಖಂಡರುಗಳು ತೆರಳಿದ್ವಿ. ರೈತರೊಂದಿಗೆ, ಸಹಸ್ರಾರು ರೈತರೊಂದಿಗೆ ಅಲ್ಲಿ ಹೋರಾಟ ಮಾಡಕ್ ಬಿಡದೆ ಈ ಹೇಡಿ ಸರ್ಕಾರ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಪೊಲೀಸರವರು ಹೋರಾಟಗಾರರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಬಲವಂತ ಮಾಡಿದ್ದಾರೆ. ಅಲ್ಲಿ ಕಾಲಿಲ್ಲಿ ಒತ್ತದ ನಮ್ಮ ರೈತರಿಗೆ ಪೊಲೀಸರು. ಇವರಿಗೆ ನಾಚಿಕೆ ಆಗ್ಬೇಕು. ಈ ಪೊಲೀಸರಿಗೆ ಹಾಕಿ ಬಟ್ಟೆಗೆ ಮೊನ್ನೆ 11 ಜನ ಕಾಲ್ ತುಳಿದಾಗ ಯಾರು ಬಲಿಪೀಚ ಆಗಿದ್ದು? ನೀವೇ ತಾನೇ ಪೊಲೀಸರು. ಇವತ್ತು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ಹೋರಾಟ ಮಾಡಕ್ ಬಿಟ್ಟಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಕ್ ಹಾಕಿದ ರೈತರಿಗೆ ನಮಗೆ ನಮ್ಮ ನೀರು ನಮ್ಮ ಹಕ್ಕು, ಕುಡಿಯೋ ನೀರಿಗೂ ಇರೋದಿಲ್ಲ. ರೈತರು ತಿವಿದಾಡಿದ್ದಾರೆ. ಇಲ್ಲಿ ನೋಡಿ, ಕೈ ತಿರುಗಾರೆ, ಎಲ್ಲ ರೈತರಿಗೆ ಗಾಯ ಆಗಿದಾವ. ಇಲ್ಲಿ ಎದಾಡಿದ್ದಾರೆ, ಇಲ್ಲೆಲ್ಲ ಇದಾಗಿದೆ, ತಿರುಗಿದ್ದಾರೆ. ಬಹಳಷ್ಟು ಜನ ಹೊಡೆದಾರೆ. ನೋಡಿ, ಬ್ಲಡ್ ಬಂದಿದೆ. ಇವತ್ತು ಪೊಲೀಸರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದೇನು ಉತ್ಪ್ರೇಕ್ಷಣೆ ಅಲ್ಲ. ನಮ್ಮ ಹೋರಾಟ ನೈಜ. ನಾವು ಪ್ರಾಣ ಕೊಡ್ತೀವಿ, ರಕ್ತ ಕೊಡ್ತೀವಿ. ಆದ್ರೆ ನಮ್ಮ ಹಕ್ಕು, ನಮಗೆ ಬರ್ತಕ್ಕಂಥ ನೀರನ್ನ ಬಿಟ್ಕೊಡಲ್ಲ. ಅಪ್ಪರ್ ಭದ್ರಕ್ಕೆ ನೀರು ಹೋಗ ಅಂತ ಕಂಡೀಷನ್ ಏನು? 21 TMC ನೀರು ಕೊಡಬೇಕಂತ ಲಿಫ್ಟ್ ಮಾಡಬೇಕಂದ್ರೆ 21 TMC ಭದ್ರಾ ಜಲಾಶಯಕ್ಕೆ ಲಿಫ್ಟ್ ಮಾಡಿಲ್ಲ. ನಾಳೆ 7ನೇ ತಾರೀಕು, ಜುಲೈ 7ನೇ ತಾರೀಕು ನೀರು ಬಿಡಬೇಕು. ರೈತರು ಈಗಾಗಲೇ ಭತ್ತದ ಮಳೆ ಬಂದಿರೋದ, ಅಡಿಕೆ ಬೆಳೆಗಾರರು ಸ್ವಲ್ಪ ಸಮಸ್ಯೆ ಇಲ್ಲ. ಆದ್ರೆ ಭತ್ತದ ಬೀಜ ಚೆಲ್ಲಿರೋ ನಾಟಿ ಹಚ್ಚಬೇಕು, ನೀರೇ ಬಿಡಲ್ಲ. ಎಲ್ಲಿಂದ ಕೊಡ್ತಾರೆ ನೀರು? ನಮ್ಮ ಹೋರಾಟ ಶಾಂತಿಯುತ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಕಾನೂನನ್ನು ಕೈ ತೆಗೆದುಕೊಳ್ಳಲ್ಲ. ಆದ್ರೆ ಅನಗತ್ಯವಾಗಿ ಪೊಲೀಸ್ನವರು, ಈ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ಹಳ್ಳಿಗಳಿಂದ ಕಣಿಗೆ ತಗೊಂಡ್ಬರ್ತೀವಿ. ರೈತರು ಹಳ್ಳಿಯಿಂದ ಟ್ರಾಕ್ಟರ್ಗಳು ತಗೊಂಡ್ಬರ್ತೀವಿ. ಸೇಡಿಗೆ ಸೇಡು ಅನಿವಾರ್ಯ ಆಗುತ್ತೆ. ಎಚ್ಚರಿಕೆಯನ್ನು ಕೊಡ್ತೀವಿ ಈ ಸರ್ಕಾರಕ್ಕೆ. ಪೊಲೀಸರೇ, ನಿಮಗೆ ಹಾಕಿ ಬಟ್ಟೆ ನೀವು ರೈತರ ಮನೇಲಿ ಹುಟ್ಟಿಲ್ವಾ? ರೈತರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡ್ತೀರಾ? ನೋಡಿ, ಕೆಲವರು ಬೂಟಿಲ್ ಹೊಡ್ತಾರೆ ರೈತರು, ಪೊಲೀಸರು ನಮ್ಮ ರೈತರ ಬಗ್ಗೆ ಅನ್ನ ಕೊಡೋ ರೈತರಿಗೆ ಬೂಟಿಲ್ ಹೊಡ್ತಾರೆ. ಅದಕ್ಕೆ ನಾವು ನಾಳೆ 28ನೇ ತಾರೀಕು ಶನಿವಾರ ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ದೀವಿ. ಶುಕ್ರವಾರ ದಾವಣಗೆರೆಯಲ್ಲಿ ನಮ್ಮೆಲ್ಲ ರೈತ ಬಂಧುಗಳು, ಯುವ ಮುಖಂಡರುಗಳು ಬೈಕ್ ರ್ಯಾಲಿ ಮಾಡ್ತೀವಿ 3 ಗಂಟೆಗೆ ಶುಕ್ರವಾರ. ಇಲ್ಲಿ ನಾವು ಧರಣಿಯಿಂದ ಎದ್ದಳಲ್ಲ. ಯಾಕೆ ಎದ್ದಳಲ್ಲ ಅಂದ್ರೆ ನಮ್ಮ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ನಮ್ಮ ಮುಖಂಡರಿಗೆ ಹೊಡ್ತಾರೆ, ಬೂಟಿಲ್ ಹೊಡ್ತಾರೆ, ರೈತರು ಹೊಡ್ತಾರೆ. ಅನ್ನ ಕೊಡೋ ರೈತರಿಗೆ ಬೂಟಿಲ್ ಹೊಡ್ತಾರೆ. ಹೋಗ್ರ SP ಬರ್ಬೇಕು, DC ಬರ್ಬೇಕು, IG ಬರ್ಬೇಕು.
ಅಲ್ಲಿಂದ ಜಾಗ ಬಿಟ್ಟು ಕದಲಲ್ಲ ಈ ಸರ್ಕಾರ ಕೆಚೇರಿಯಲ್ಲಿ ಕೊಡ್ತಾ ಇದೀವಿ ನಾವು. ಅನ್ಎಂಪ್ಲಾಯ್ಗಳು ಯಾರು ನಾನು ಅವ್ನಿಗೆ ಹೇಳ್ತೀನಿ, ನಾಚಿಕೆ ಆಗ್ಬೇಕು ಅವನಿಗೆ. ಕದ್ದು ಮರಳು ಹೊಡ್ತಿದ್ದ ಹೌದ ಮಲ್ಲಿಕಾರ್ಜುನ್, ಕದ್ದು ಮರಳು ಹೊಡ್ತಿದ್ದ ಅವನಂತ ನಾವು ಹಗಲ್ ತೋರಣೆ ಮಾಡಲ್ಲ. ಅವ್ರ ದಂಧೆಗಳು ಏನು ಹೇಳ್ಬೇಕಾ? ನೋಡ್ ನನಗಿಂತ ಚೆನ್ನಾಗಿ ಗೊತ್ತಿದ್ದೆ, ನನಗಿಂತ ನಾನ್ ಬೇಡ ರೈತರು ಏನ್ ಮಾಡ್ತಾರ. ಆಮೇಲೆ ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡ್ತಿದ್ದವನು ಚನ್ನಗಿರಿ ಶಾಸಕ ಅಂತ ಹೇಳ್ತಿರ್ಲ, ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡಿತಿದ್ದ. ಅವಾಗ ನಾನು ಬಂಧಿಸಕ್ ಪ್ರಯತ್ನ ಮಾಡಿದೆ. ಇದೇ ಮಾಡ್ರಾಳ್ ಮಲ್ಲಿಕಾರ್ಜುನ್ ಹೋಗ್ಲಿ ಬಿಡೋಣ ಪಾಪ ಅಂತ ಹೇಳಿದೆ. ಮಲ್ಲಿಕಾರ್ಜುನ್ ಯಾವ್ದೋ ಇದ್ರಲ್ಲಿ ಗೆದ್ದ, ಲಕ್ಕಿ ಲಾಟ್ರಿಯಲ್ಲಿ ಗೆದ್ದದ್ದು. ಆ ಲಾಟ್ರಿಯಲ್ಲಿ ಗೆದ್ದದಕ್ಕೆ ಏನ್ ಹಂಗ ನೋಡೋ ಪ್ರಚಾರಕ್ಕೋಸ್ಕರ ಏನ್ ಬೇಕಂತ ಹೇಳಿಕೆ ಕೊಡ್ತಾನೆ. ನಾವಲ್ಲ, ಶಾಶ್ವತ ನಿರುದ್ಯೋಗಿಗಳಾಗ್ತೀವಿ, ತಡ್ಕೊಳ್ರಿ, ವೇಟ್ ಅಂಡ್ ಸಿ. ಎಚ್ಚರಿಕೆ ಕೊಡ್ತೀನಿ. ಇನ್ನೊಂದ್ಸರಿ ನನ್ನ ಬಗ್ಗೆ ನಮ್ಮ ರೈತರ ಹೋರಾಟ ಬಗ್ಗೆ ಎಚ್ಚರಿಕೆ ಮಾತಾಡಿದ್ರೆ, ರೈತರ ಬಗ್ಗೆ ಹಗುರವ ಮಾತಾಡಿದ್ರೆ ಎಚ್ಚರಿಕೆ ಬಿಡಿ. ನಿನ್ನ ಆಗಲ್ ತರೋಡೆ ಏನ್ ದಂಧೆಗಳು ನಾನು ಬಯಲಿಗೆ ಹೇಳ್ತೀನಿ. ಹಿಂಗೆ ಈ ತರ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತೀನಿ ನಾನು. ಯಾರೋ ಮನವಿ ಕೊಡ್ತಾರ ಅವ್ರಂಗಲ್ಲ ನಾವು. ಒಂದ್ ನಿಮಿಷ ಇದು ಸರಿ, ಒಂದ್ ನಿಮಿಷ ಇದು ಬಣ ರಾಜಕೀಯ ಅಲ್ಲ. ರೈತ ಒಕ್ಕೂಟ ಮಾಡ್ತೀವಿ. ಯಾರಿ ರೈತರ ಮೇಲೆ ಅಭಿಮಾನ ಇದ್ದವ್ರು ಬರಬೇಕು. ನಾವು 21ನೇ ತಾರೀಕು ಪ್ರಾಕ್ಟಿಕಲ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಡಿಸಿಗೆ ಒಬ್ಬರ ರೈತರ ಶಾಲಾ ಕೇಂದ್ರ ಇವ್ರು ಹೋರಾಟಗಾರ ಅಂತ ಹೇಳ್ತಾರಲ್ಲ, ಹೋರಾಟ ಮಾಡಿದ್ರೆ ಇವ್ರ ಜೀವನದಲ್ಲಿ ಒಂದು ಡಿಸಿ ಕಚೇರಿ ಮುಂದೆ ಫೋಟೋ ಶೂಟಿಂಗ್ ಬಂದವ್ರ ಅವರು. ಯಾರಾದ್ರೂ ಹಸಿರು ಶಾಲೆ ಹಾಕ್ಯಂದಾರ? ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸೋ ದಾರಿ ತಪ್ಪಿಸೋ ಸಲುವಾಗಿ ಅಲ್ಲ. ಒಬ್ಬರ ರೈತರುಗಳು ಅದಾರ, ಎಲ್ಲ ವರ್ತಕರುಗಳು, ಇವ್ರ ಜೊತೆಗೆ ಇವ್ರ ಚೇಲಾಗಳು ಡಿಸಿ ಆಫೀಸ್ಗೆ ಹೋಗಿ ಫೋಟೋ ಶೂಟ್ ಮಾಡ್ಸಿದ್ದಾರೆ. ಅಲ್ಲಿ ಸುಮ್ನೆ ನಾಟಕ ಮಾಡಿ 20 ವರ್ಷ ಹೋರಾಟ ಇಲ್ಲ. ಈಗ ಎಲ್ಲೋಗಿತ್ತು ಸೂರ್ರು? ಅಲ್ಲಿ ರೈತ ಒಕ್ಕೂಟದವ್ರು ಯಾರಿದ್ರು ಅಲ್ಲಿ? ಇವ್ರ ನಿಜವಾದ ರೈತರ ಬಗ್ಗೆ ಕಾಳಜಿ ಇದ್ರೆ ಹಸಿರು ಟವಲಕ್ಕೆ ಹೋರಾಟ ಧುಮುಕ್ಬೇಕಾಯ್ತು, ಒಟ್ಟಾಗಿ ಹೋರಾಟ ಬರ್ಬೇಕಾಯ್ತು. ನಾವೇನಿಲ್ಲಿ ಬಣ ರಾಜಕೀಯ ಅಂತ ಹೇಳಿದ್ವ? ಅವರು ಫೋಟೋ ಶೂಟಿಗೋಸ್ಕರ ಬಂದರು. ಅವತ್ತು ನೋಡಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಅಲ್ಲಿ ಹೋರಾಟಕ್ಕೆ ಸಹಸ್ರಾರು ರೈತರ ಸಾಕ್ಷಿ. ಅವ್ರು ಬಂದದ್ದು ಕೇವಲ 60-70 ಜನ ಅಷ್ಟೇ. ಅಲ್ಲಿಗೆ ನಮ್ಮನ್ನ ಬಂಧಿಸಿ ಮೇಲೆ ನಮ್ಮ ಜೊತೆ ಬಂದ ರೈತರು ಫೋಟೋ ಶೂಟ್ ಮಾಡ್ಸಿದ್ದಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.